ಎಲ್ರಿಗೂ ನಮಸ್ತೆ. ಆತ್ಮೀಯರೇ, ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಇವತ್ತಿನ ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ವೈ ಪ್ರೇಮ್ಕುಮಾರ್ ರಚನೆಯ ಡೆನ್ಮಾರ್ಕ್ ಪ್ರವಾಸ ಕಥನ ಕುರಿತು ತಮ್ಮೊಟ್ಟಿಗೆ ಪುಸ್ತಕದ ಕಿರು ಪರಿಚಯವನ್ನು ಮಾಡಿಕೊಡೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಪುಸ್ತಕ ಪರಿಚಯಾತ್ಮಕ ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ವಂಶಿ ಪಬ್ಲಿಕೇಶನ್ಸ್, ನೆಲಮಂಗಲ, ಬೆಂಗಳೂರು ಇವರು ಪ್ರಕಟಣೆಯನ್ನು ಮಾಡಿರ್ತಕ್ಕಂಥ ಕೃತಿ ಡೆನ್ಮಾರ್ಕ್ ಪ್ರವಾಸ ಕಥನ. ಈ ಪುಸ್ತಕ ರಚನೆಯ ಲೇಖಕರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪಶ್ಚಿಮ ಘಟ್ಟಗಳ ತೆಕ್ಕೆಯಲ್ಲಡಗಿರುವ ಎಳನೀರು ಎಂಬ ಹಳ್ಳಿ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಇಂತಹ ಗ್ರಾಮ್ಯ ಪರಿಸರದಲ್ಲಿ ಹುಟ್ಟಿ ಬೆಳೆದ ವೈ ಪ್ರೇಮ್ಕುಮಾರ್ ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಯಲ್ಲಿ ಗುತ್ತಿಗೆದಾರರಾಗಿ ವೃತ್ತಿಯ ಜೀವನವನ್ನು ಪ್ರಾರಂಭಿಸಿ, ಇದೀಗ ಕಳಸಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಯೋಗ ಗುರುಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಕವನ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲೂ ಇವರಿಗೆ ಅಪಾರ ಆಸಕ್ತಿ. 1982ರಲ್ಲಿ ನಡೆದ ಡಾಕ್ಟರ್ GS ಶಿವರುದ್ರಪ್ಪನವರ ನೇತೃತ್ವದ ರಾಜ್ಯ ಮಟ್ಟದ ಕಾವ್ಯ ಕಮ್ಮಟದಲ್ಲಿ ಭಾಗವಹಿಸಲು ಇವರು ಆಯ್ಕೆಯಾಗಿದ್ದರು. ಕಮ್ಮಟ ಹೊರತಂದ ಕಮ್ಮಟದ ಕವಿತೆಗಳು ಎಂಬ ಪುಸ್ತಕದಲ್ಲಿ ಇವರ ಕವನ ಪ್ರಕಟವಾಗಿದೆ. ಶಿಕಾರಿಪುರ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಇವರ ದಾಹ ಎಂಬ ಕವನ ಆಯ್ಕೆಯಾಗಿತ್ತು. KSನ 101 ನೆನಪು ಎಂಬ ರಾಜ್ಯ ಮಟ್ಟದ ಕವನ ಸಂಕಲನದಲ್ಲಿ ಇವರ ಕೆಲ ಕವನಗಳು ಆಯ್ಕೆಯಾಗಿ ಮುದ್ರಣಗೊಂಡಿವೆ. ಇವರ 25 ಕವನಗಳು ಸಂಗೀತ ಸಂಯೋಜನೆಗೆ ಒಳಗೊಂಡಿವೆ. ಅವು ಭಾವಗೀತೆಯಾಗಿ ಹೊರಹೊಮ್ಮಿವೆ. ಕುದುರೆಮುಖ, ಕಳಸ, ಮೂಡಿಗೆರೆ, ಅಜ್ಜಂಪುರ ಮತ್ತು ಚಿಕ್ಕಮಗಳೂರು ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಕವನ ವಾಚನವನ್ನು ಮಾಡಿ ಗಮನ ಸೆಳೆದಿದ್ದಾರೆ. ಯೋಗ ಗುರುಗಳಾಗಿ 25 ವರ್ಷದಿಂದ ಹಲವಾರು ಯೋಗ ಶಿಬಿರಗಳನ್ನು ಇವರು ನಡೆಸುತ್ತಿದ್ದಾರೆ. ಇನ್ನು ಇವರ ಕೃತಿಗಳು ಪ್ರಕಟಣೆಯ ಹಾದಿಯಲ್ಲಿವೆ. ಈಗಾಗಲೇ ಪ್ರಕಟಗೊಂಡ ಇವರ ಬಹುಮುಖ್ಯ ಕಾದಂಬರಿ ಏರೆತ್ತು ಓದುಗರನ್ನು ಗಮನ ಸೆಳೆದಿದೆ ಹಾಗೂ ಇವರು ಚಿಕ್ಕಮಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಿರಿ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರೂ ಆಗಿರುವರು. ಮಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತವರು ಇವರನ್ನು ಗೌರವಿಸಿ ಸನ್ಮಾನ ಮಾಡಿದ್ದಾರೆ. ಮುದ್ರಣದಲ್ಲಿ ಇರುವ ಇವರ ಇತರ ಕಾದಂಬರಿಗಳು ಕಾಡೆಡೆಗೆ, ಕಡಲ ಮಕ್ಕಳು, ಮೂಡಲ ಮೌನ, ಬೇಂದ್ರೆ ಮಾಸ್ತರ್ ಮತ್ತು ಕಾಳಯ್ಯ ಎಂಬ 3 ಕಾದಂಬರಿಗಳನ್ನು ಈಗಾಗಲೇ ಬಿಡುಗಡೆಯನ್ನು ಮಾಡಲಾಗಿದೆ. ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಗಣನೀಯ ಸೇವೆಯನ್ನು ಮಾಡಿರ್ತಕ್ಕಂಥ ವೈ ಪ್ರೇಮ್ಕುಮಾರ್ ಅವರ ಡೆನ್ಮಾರ್ಕ್ ಪ್ರವಾಸ ಕಥನದ ಕೆಲವು ಅಧ್ಯಾಯಗಳನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಆರಂಭದಲ್ಲಿ ಲೇಖಕರು ಪ್ರಾರಂಭಿಸುವಂತೆ, ನನ್ನ ಯುರೋಪ್ ಪ್ರವಾಸದ ದಿನ ಹತ್ತಿರ ಬರುತ್ತಿದ್ದಂತೆ ಒಂದು ಥರ ಸಂತೋಷ ಮತ್ತು ಉದ್ವೇಗ ಮನಸ್ಸಿನಲ್ಲಿ ಆಗುತ್ತಿತ್ತು. ಮೊದಲ ಸಲ ಸುದೀರ್ಘ ವಿಮಾನ ಪ್ರಯಾಣ ಮತ್ತು ಡೆನ್ಮಾರ್ಕ್ ದೇಶ ನೋಡುವ ಖುಷಿ, ತವಕ ಮತ್ತು ಉದ್ವೇಗ. ಯಾಕೆಂದರೆ ವೀಸಾ ಮತ್ತು ಪಾಸ್ಪೋರ್ಟ್ಗಳ ತಯಾರಿಯಲ್ಲಿ ಅವರುಗಳು ಕೇಳುವ ಪ್ರಶ್ನೆಗಳು, ನಮ್ಮ ಪೇಪರ್ಗಳ ತಯಾರಿಕೆಯಲ್ಲಿ ಆದ ಸಣ್ಣ ಪುಟ್ಟ ತಪ್ಪುಗಳನ್ನು ಪುನಃ ಪುನಃ ತಿದ್ದುಪಡಿ ಮಾಡುವ ಬೇಸರದ ಮತ್ತು ಉದ್ವೇಗದ ಕೆಲಸ. ಒಬ್ಬೊಬ್ಬ ಅಧಿಕಾರಿಯ ಒಂದೊಂದು ಥರದ ಮರ್ಜಿಯಿಂದ ನಮಗಾಗುವ ಬೇಸರ ಮತ್ತು ಕಷ್ಟ. ಅಂತೂ ಎಲ್ಲ ಪತ್ರಗಳೊಂದಿಗೆ, ಎಲ್ಲ ಸಂಬಂಧದವರ ಮತ್ತು ಮಿತ್ರರ ಶುಭ ಹಾರೈಕೆಯೊಂದಿಗೆ 15/8/2023 ಬೆಳಿಗ್ಗೆ ನಾವು, ಅಂದರೆ ನಾನು ಮತ್ತು ಭಾಗ್ಯ, ಬೆಂಗಳೂರಿಗೆ ಪ್ರಯಾಣಿಸಿದೆವು. ನನ್ನ ಕಾರಿನಲ್ಲಿಯೇ ಪ್ರಯಾಣ ಮಾಡಿದೆವು. ನನ್ನನ್ನು ಬೀಳ್ಕೊಡಲು ಸಚಿನ್, ಸುನಿಲ್ ಬಂದಿದ್ದರು. ಬೆಂಗಳೂರಿನಲ್ಲಿ ನನ್ನ ತಮ್ಮ ರವೀಂದ್ರ ಪ್ರಯಾಣಕ್ಕೆ ಬೇಕಾದ ಇನ್ನು ಕೆಲವು ಪತ್ರಗಳನ್ನು ತಯಾರು ಮಾಡಿ ಇಟ್ಟಿದ್ದ. ನಮಗೆ ಮಾರನೇ ದಿನ ಎಂದರೆ 16/8/2023 9:50ಕ್ಕೆ ಏರ್ಲೈನ್ ಇಂಡಿಯಾ
ದಲ್ಲಿ ನಾವು ಡೆಲ್ಲಿಗೆ ಪ್ರಯಾಣ ಮುಂದುವರಿಸಿದೆವು. ಅಲ್ಲಿಂದ ಮುಂದೆ ಡೆನ್ಮಾರ್ಕಿನ ಕೋಪನ್ ಹ್ಯಾಗನ್ ಎಂಬ ನಗರಕ್ಕೆ ಪ್ರಯಾಣಿಸುವವರಿದ್ದೆವು. ಬೆಳಿಗ್ಗೆ ಬೇಗ 5 ಗಂಟೆಗೆ ವಿಮಾನ ನಿಲ್ದಾಣದ ಕಡೆ ನಮ್ಮ ಪ್ರಯಾಣ ಶುರುವಾಯಿತು. ಈ ಪ್ರಯಾಣದ ಮುಂದುವರಿಕೆಯಲ್ಲಿ ವಿಮಾನದಲ್ಲಿ ನನಗೆ ಸ್ವಲ್ಪ ಬೋರ್ ಆಯಿತು. ಸುಮ್ಮನೆ ಕುಳಿತಿರೋದು ನನ್ನ ಜಾಯಮಾನವೇ ಅಲ್ಲ, ಅಲ್ಲದೆ ವಿಮಾನದ ಶಬ್ದವಲ್ಲದೆ ಬೇರೇನೂ ಇಲ್ಲ. ಯಾರೂ ಪರಿಚಯದವರಿಲ್ಲದೆ, ಮಾತಿಲ್ಲ, ಹರಟೆ ಇಲ್ಲ, ದೊಂಬಿ ಜಗಳಗಳು ಮೊದಲೇ ಇಲ್ಲ. ಗ್ಲೇಡ್ ಸೆಕ್ಸ್ಕಿರ್ಕೆ ಗಾರ್ಡನ್. ಇವತ್ತು ನಾನು ಗ್ಲೇಡ್ ಸೆಕ್ಸ್ಕಿರ್ಕೋಗಾರ್ಡನ್ ಎಂಬ ರುದ್ರಭೂಮಿಗೆ ಹೋಗಿದ್ದೆ. ಇದು ಡೆನ್ಮಾರ್ಕಿನ ಕೋಪನ್ ಹ್ಯಾಗನ್ನಲ್ಲಿ ಇರುವ ಒಂದು ಸುಂದರ ಸ್ಮಶಾನ. ಇಲ್ಲಿ ಒಂದು ಹಳೆಯ ಚರ್ಚ್ ಇದೆ. ಇದು ತುಂಬಾ ವರ್ಷದ ಹಿಂದೆ ಬ್ರಿಟಿಷರು ಕಟ್ಟಿದ್ದಾರೆ. ಆದರೆ ಇಲ್ಲಿಯ ಜನ ಈ ಚರ್ಚನ್ನು ಉಪಯೋಗಿಸುವುದಿಲ್ಲ. ಬರೀ ಸತ್ತವರನ್ನು ಇದರ ಸುತ್ತ ಹೂಳಲು ಉಪಯೋಗಿಸುತ್ತಾರೆ. ಇದು ರುದ್ರಭೂಮಿಯಾದರೂ ಸುಂದರವಾದ ಹೂವಿನ ತೋಟವಾಗಿ ಮಾಡಿದ್ದಾರೆ. ಇದರ ಸುಂದರತೆಯನ್ನು ನೋಡಲು ಕಣ್ಗಳೆರಡು ಸಾಲದು. ಡೇನಿಷ್ ಸ್ಥಳದ ಬಗ್ಗೆ ಪರಿಚಯ, ಅಲ್ಲಿನ ಮನೆಗಳ ಬಗ್ಗೆ ಪರಿಚಯವನ್ನು ಪುಸ್ತಕದಲ್ಲಿ ಮಾಡಿಕೊಡಲಾಗಿದೆ. ಬದುಕು ಮತ್ತು ಆಸ್ಪತ್ರೆಯ ಜೀವನವನ್ನು ಕುರಿತು ಇಲ್ಲಿ ಕಥನವನ್ನು ನೀಡಲಾಗಿದೆ. ಈ ಒಂದು ಡೆನ್ಮಾರ್ಕ್ನ ಹವಾಮಾನದ ಬಗ್ಗೆ, ಬೊಟಾನಿಕ್ ಗಾರ್ಡನ್ ಮತ್ತು ಕಿಂಗ್ ಗಾರ್ಡನ್ ಬಗ್ಗೆ ಪರಿಚಯವನ್ನು ಪುಸ್ತಕದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಡೆನ್ಮಾರ್ಕ್ನ ಸಾರ್ವಜನಿಕ ವಿಚಾರ ಮತ್ತು ಕುಟುಂಬ ಜೀವನ ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಪುಸ್ತಕದಲ್ಲಿ ಡೆನ್ಮಾರ್ಕ್ನ ಝೂ ಬಗ್ಗೆ, ಅಲ್ಲಿನ ಶಾಲೆ ಮತ್ತು ಆಹಾರದ ಪದ್ಧತಿಯ ಬಗ್ಗೆ, ಫೆಡರಿಕ್ ಅರಮನೆ ಬಗ್ಗೆ, ಸಮುದ್ರ ತೀರದ ಬಗ್ಗೆ, ದನದ ಡೈರಿಯ ಬಗ್ಗೆ, ಅಕ್ವೇರಿಯಂ ಬಗ್ಗೆ, ಔಷಧ ಮಾಫಿಯ ಬಗ್ಗೆ, ಗಾಳಿಯಂತ್ರ, ಮದುವೆ, ಬಸ್ ವ್ಯವಸ್ಥೆಯ ಬಗ್ಗೆ, ಡೆನ್ಮಾರ್ಕ್ ಆಫೀಸುಗಳಲ್ಲಿ ಯಾವ ರೀತಿ ಇದೆ, ನಾರ್ವೆಗೆ ಹೋದಂಥ ಪಯಣ ಮತ್ತು ನಾರ್ವೆಯ ಒಂದು ಕಥನವನ್ನು ಇಲ್ಲಿ ನೀಡಲಾಗಿದೆ. ಡೆನ್ಮಾರ್ಕ್ನಲ್ಲಿ ಭಾರತೀಯರನ್ನು ಕೂಡ ಪರಿಚಯಿಸಲಾಗಿದೆ. ಡೆನ್ಮಾರ್ಕ್ನ ಕೆಲವು ನಿಯಮ ಮತ್ತು ಇತರೆ ನಿಯಮಗಳನ್ನು ಕೂಡ ಇಲ್ಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಈ ಪುಸ್ತಕವನ್ನು ಓದುವುದರ ಮೂಲಕ. ಊರಿಗೆ ಬರುವ ದಿನ ಅವರ ಒಂದು ಅನುಭವವನ್ನು ಕೂಡ ಯಾವ ರೀತಿ ಆಯಿತು ಅಂತಕ್ಕಂಥ ಮಾತನ್ನು ಹೇಳಲಾಗ್ತಾ ಇದೆ. ನಾನಾಗಲೇ ಡೆನ್ಮಾರ್ಕಿಗೆ ಬಂದು 2 ತಿಂಗಳು 10 ದಿನವಾಯಿತು. ನನಗೆ ತವರೂರು ಕಾಣುವ ತವಕವಾಗಿದೆ. ತಾಯಿನಾಡಿಗೆ ಬರುವ ದಿನ ಸಮೀಪಿಸಿದಂತೆ ನನಗೆ ಒಂದು ಥರದ ತವಕ, ಖುಷಿ ಮನದಾಳದಲ್ಲಿ ಉಕ್ಕೇರಿ ಬರುತ್ತಿತ್ತು. ನನ್ನ ಮತ್ತು ನನ್ನವಳ ಏರ್ ಇಂಡಿಯಾದಲ್ಲಿ ಟಿಕೆಟ್ ಮುಂಗಡವಾಗಿ ಬುಕ್ ಮಾಡಲಾಗಿತ್ತು. ಆ ಟಿಕೆಟನ್ನು ಹಿಡಿದುಕೊಂಡು ಆಗಾಗ ಅದರ ತಾರೀಖನ್ನು ನೋಡುತ್ತಿದ್ದು ಆ ದಿನವನ್ನು ಕಾಯುತ್ತಿದ್ದೆ. ಹೊರಡುವ ದಿನ ನಾನು ಸಂತೋಷದಿಂದ ಇದ್ದರೂ ನನ್ನ ಮಕ್ಕಳು ಬೇಸರಿಸಿದಂತೆ ಕಂಡರು. ಇವೆಲ್ಲ ಅನಿವಾರ್ಯವಾಗಿತ್ತು. ಎಷ್ಟೇ ಸೌಂದರ್ಯ, ಶ್ರೀಮಂತಿಕೆಯುಳ್ಳ ಸ್ವರ್ಗವಾಗಿರಲಿ, ನನಗೆ ನನ್ನ ಜನ್ಮ ನೆಲವೇ ಶ್ರೇಷ್ಠ. ಹುಟ್ಟೂರು, ಅದರಲ್ಲಿಯೂ ನನ್ನ ಮಲೆನಾಡನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ನಮ್ಮ ಮಲೆನಾಡಿನಂತಹ ಸುಂದರ ಭೂಮಿಯಲ್ಲಿ ಜನ್ಮ ಪಡೆದ ನಾನು ಧನ್ಯನೆಂದು ಭಾವಿಸುವೆ. ಮುಂದೆಯೂ ಜನ್ಮಗಳಿದ್ದೇ ನಾನು ಪುನಃ ಮಲೆನಾಡಿನಲ್ಲಿಯೇ ಹುಟ್ಟಬೇಕೆಂಬ ಆಸೆ. ಈ ವಿಚಾರದಲ್ಲಿ ಆದಿಕವಿ ಪಂಪನ ಮಾತು ನೆನಪಾಗುತ್ತದೆ. ಆ ರಂಕುಶ ವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶವಂ. ನನಗೂ ಹಾಗೆ ಯಾರು ಏನು ಕೊಟ್ಟು ಕರೆದರೂ, ಬಂಗಾರದ ಅರಮನೆಯಲ್ಲಿ ಇರಿಸಿದರೂ ನನ್ನ ಸೌಮ್ಯ ನೆಲ, ಶಾಂತಿಯ ಬೀಡು, ಕನ್ನಡಾಂಬೆಯ ಮಡಿಲೇ ಸಾಕು. ಇಲ್ಲಿರುವ ಖುಷಿ ನಾನು ಜಗತ್ತಿನಲ್ಲಿ ಬೇರೆಲ್ಲೂ ಕಾಣಲಾರೆ ಎನ್ನುವ ಪದಗಳ ಮೂಲಕ ಈ ಒಂದು ಡೆನ್ಮಾರ್ಕ್ ಪ್ರವಾಸ ಕಥನದ ಒಂದು ಮುಕ್ತಾಯವನ್ನು ನಾವು ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ತುಂಬ ಅಚ್ಚುಕಟ್ಟಾಗಿ ಮುದ್ರಣವಾಗಿರ್ತಕ್ಕಂಥ ಈ ಪುಸ್ತಕವನ್ನು ತಾವೆಲ್ಲರೂ ಕೂಡ ಕೊಂಡು ಓದುವ ಮೂಲಕ ಪುಸ್ತಕ ಪ್ರೀತಿಯನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ಕನ್ನಡ ಸಾಹಿತ್ಯದ ವಿವಿಧ ಲೇಖಕರ ಒಂದು ಕಥನ ಕೌತುಕವನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ನಾವು ಮತ್ತು ನೀವೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ, ಇದಾಗಿತ್ತು ಪುಸ್ತಕ ಪರಿಚಯ ಕಾರ್ಯಕ್ರಮ. ವೈ
ಪ್ರೇಮ್ ಕುಮಾರ್ ರವರ ಡೆನ್ಮಾರ್ಕ್ ಪ್ರವಾಸ ಕಥನ. ಮತ್ತೊಮ್ಮೆ ಇತರ ಲೇಖಕರ ಪುಸ್ತಕದೊಂದಿಗೆ ನಾನು ಹೊಸ ಪುಸ್ತಕವನ್ನು ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.